ಹಲೋ. ಏನ್ ಮಾಡ್ತಿದ್ದೀರಾ? ಸುಮ್ಮನೆ ಕುಂತ್ಕೊಂಡಿದ್ದೆ. ಊಟ ಮಾಡ್ದಾ? ಇಲ್ಲ. ಯಾಕೆ? ನಿಮ್ಮತ್ತೆ ಇನ್ನೂ ಮಾಡಿಕೊಟ್ಟಿಲ್ಲ. ಮಧ್ಯಾಹ್ನ 3 ಗಂಟೆ ಆದ್ರೂ ಇನ್ನೂ ಊಟ ಮಾಡಿಲ್ವಾ? ಇಲ್ಲ. ಬಾ ನಮ್ಮನೆಗೆ, ನಿಮ್ಮತ್ತೆ ಮಾಡಿದಾರೆ. ಏನು ಮಾಡಿದ್ದಾರೆ? ಅನ್ನ ಸಾಂಬಾರ್. ಅಷ್ಟೇನಾ? ಅದ್ರ ಜೊತೆ ಫ್ರಿಜ್ಜಲ್ಲಿರೋ ಉಪ್ಪಿನಕಾಯಿ. ಉಪ್ಪಿನಕಾಯಿ ಫ್ರಿಜ್ಜಲ್ಲಿ ಇಟ್ಟಿದ್ದಾರಾ? ಹ್ಮ್. ಹ್ಮ್. ಆಮೇಲೆ? ಹೇಳ್ಬೇಕು. ಆಮೇಲೆ ಏನು ಮಾಡಿದ್ದಾರೆ ಅಂದೆ? ಅಷ್ಟೇ ಮಾಡಿರೋದು. ನೀನು ತಿಂದಾ? ತಿಂದೆ ಇವಾಗ. ಗಂಡ ತಿಂದವನೋ ಬಿಟ್ಟವನೋ ನಿನ್ಗೆ ಯಾಕೆ, ಒಟ್ನಲ್ಲಿ ನೀನು ಹೊಟ್ಟೆ ತುಂಬ ತಿನ್ಬೇಕಷ್ಟೆ. ಹೌದು, ನನ್ನ ಹೊಟ್ಟೆ ನನಗ್ ತುಂಬಿದ್ರೆ ಸಾಕು, ನಿನ್ನ ಹೊಟ್ಟೆ ನಿನಗ್ ತುಂಬಿದ್ರೆ ಸಾಕು. ಹ್ಮ್. ಹ್ಮ್. ಏನ್ ಗೊತ್ತಾ? ಹ್ಮ್. ಲವ್ ಯು. ಲವ್ ಇಟ್. ನಾನಂದ್ರೆ ಎಷ್ಟು ಇಷ್ಟ ನಿನಗೆ? ಇಷ್ಟೇ ಇಷ್ಟು. ಸರಿ ಬಿಡಾಯ್ತು. ಇಷ್ಟೇ ಇಷ್ಟು ಅಂದ್ರೆ ಎಷ್ಟಂದ್ರೆ ತೋರಿಸ್ತೀನಿ ಅಂತ ಹೆಂಗೆ ಕಾಣಿಸ್ತಾನೆ ನಿಮಗೆ? ಇಲ್ಲ. ಮತ್ತೆ ಅದು ಹೆಂಗೆ ಬಾಯ್ ಅಂದ್ಬಿಟ್ಟೆ? ಹ್ಮ್. ಏನಿಲ್ಲ ಬಿಡಿ. ನಾನು ಇಷ್ಟೇ ಇಷ್ಟು ಅಂದೆ. ಹ್ಮ್. ಎಷ್ಟು ಅಂತ ಏನಾರು ಹೇಳದ್ನ? ಹ್ಮ್. ಹ್ಮ್. ಪ್ರೀತಿನ ಲೆಕ್ಕ ಹಾಕಕ್ಕಾಗಲ್ಲ ಬೇಬಿ. ಹ್ಮ್. ಅದೇನು ಅದೇನಂತ ಕಡಲೆ ಪುರಿನ ಲೀಟ್ರಲ್ಲಿ ಹಳ್ದಿ ಹಳ್ದಿ ಕೊಡೋಕ್ಕೆ ಇಷ್ಟು ಇಷ್ಟು ಅಂತ? ಪ್ರೀತಿ ಅನ್ನೋದು ಒಂಥರ ಸಮುದ್ರ ಇದ್ದಂಗೆ. ಹಾ ಹಾ. ಅದನ್ನ ಹೆಂಗೆ ನೀರು ಮೆಜರ್ ಮಾಡೋಕ್ಕಾಗಲ್ವೋ, ಹ್ಮ್. ಹ್ಮ್. ನನ್ನ ಪ್ರೀತಿನ ಮೆಜರ್ ಮಾಡೋಕ್ಕಾಗಲ್ಲ. ವಾ 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 ವಾ. ನನ್ನ ಗಂಡ ಇನ್ನ ಕೆಲವೇ ಕ್ಷಣಗಳಲ್ಲಿ, ಇಲ್ಲ ಕೆಲವೇ ದಿನಗಳಲ್ಲಿ ಕವಿಯಾಗುತ್ತಾನೆ. ಏನೇನು ಏನಾಗ್ತಾನೆ? ಕವಿ ಕವಿ. ಹ್ಮ್. ಆಗ್ಬಿಟ್ಟು ನಮಗೋಸ್ಕರ ಕವಿತೆಗಳು ಬರೀತಾನೆ. ಬರಿಲ್ಲ ಒಂದು? ಹ್ಮ್. ಬರ್ದಿರೋದು ಹೇಳಲಾ? ಹ್ಮ್. ನೀನು ಓಡೋಗ್ಬಿಟ್ರೆ ಫೋನ್ ಕಟ್ ಮಾಡಿ. ಇಲ್ಲ. ಇಲ್ವಾ? ಹ್ಮ್. ಬೆಳಗ್ಗೆ ಎದ್ದು ಹ್ಮ್. ಬೆಳಗ್ಗೆ ಎದ್ದು ಹ್ಮ್. ಯಾರ ಮುಖವ ನಾನು ನೋಡಿದೆ ಹ್ಮ್. ಅಂದಾನೋ ಹ್ಮ್. ಅದೃಷ್ಟನೋ ಹಾ. ನನ್ನ ಕಣ್ಣ ಮುಂದೆ ಇದೆ. ಹಾ. ಕಿರಿಕ್ ಪಾರ್ಟ್ ಇದು ರಿಷಬ್ ಶೆಟ್ಟಿ ಇದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗ ಇಲ್ಲ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿದ್ದ? ನಾನಾ? ಎರಡೂ ಆಗಿಲ್ಲ. ಯಾಕೆ ಚೆನ್ನಾಗಿಲ್ವಾ? ಸಾಂಗ್ ಅದು. ಸಾಂಗ್ ಅದು? ಛೇ, ನಾನು ಬರ್ದಿರೋದು ಅಂತ ಅಂದ್ಕೊಂಡು ಮಿಸ್ ಆಗಿ ಹೇಳ್ಬಿಟ್ಟೆ. ಓಕೆ ಓಕೆ, ನಾನು ಬರ್ದಿರೋದು ಹೇಳ್ತೀನಿ ಕೇಳಿಸ್ಕೊ. ಹಲೋ. ಹೇಳು. ನಾನು ಬರ್ದಿರೋದು ಹೇಳ್ತೀನಿ ಕೇಳಿಸ್ಕೊ. ಹೇಳು. ನೀನು ಹ್ಮ್.
ನಕ್ಕಾಗ ಹ್ಮ್ ನೀನು ನಕ್ಕಾಗ ಹ್ಮ್ ಕಾಣಿಸಿತು ನಿನ್ನ ಹಲ್ಲು. ಹ್ಮ್ ನೀನು ನಕ್ಕಾಗ ಕಾಣಿಸಿತು ನಿನ್ನ ಹಲ್ಲು. ಹ್ಮ್ ನಾಚಿದವು ಹ್ಮ್ ನಕ್ಷತ್ರಗಳು. ಹ್ಮ್ ಏನೋ ಬರ್ದಿದೆ, ಹೋಗು ಮರ್ತೋಯ್ತು. ಹ್ಮ್ ಅದಕ್ಕೆ ಹೇಳೋದು ಒಂಟಿ ಸೀನ್ ಒಳ್ಳೇದಲ್ಲ ಅಂತ. ಹೌದಾ? ಹ್ಮ್ ಅದು ಒಂದೊಂದು ಟೈಮ್ ಬಂದ್ಬಿಡುತ್ತೆ, ಹ್ಮ್ ಒಂದೊಂದು ಟೈಮ್ ಮರ್ತೋಗ್ಬಿಡುತ್ತೆ. ನರ್ವಸ್ಸು ನಿನ್ನ ಕಾಲಲ್ಲಿ ಇದ್ದಾಗ ಹೇಳೋಕ್ಕೆ. ಓಹೋ. ಹ್ಞೂ ಪಕ್ಕದಲ್ಲಿದ್ದರೆ ಬೇಗ ಹೇಳ್ತೀನಿ. ಹ್ಮ್ ಕಾಲದಲ್ಲೇ ಹೇಳ ತೋರ್ಸ್ಕೊಂಡ ಮುಟ್ಕೊಂಡ ಸವರ್ಕೊಂಡು. ಹ್ಮ್ ಹ್ಞೂ ಮತ್ತೆ ಹೇಳು ಚಿನ್ನಿ. ಏನು ಬಂದಿರಿ ನೀನೆ. ಲವ್ ಯು ಕಣೆ. ಏನ್ ಗೊತ್ತಾ ಶನಿ, ಹ್ಞೂ ನಂಗೆ ಹ್ಞೂ ಇವತ್ತು ಸಂಜೆ ಎಲ್ಲಾದ್ರೂ ಹೋಗ್ಬೇಕು ಅನ್ಸ್ತಿದೆ. ಬರ್ತೀಯಾ? ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀಯಾ? ಲಾಂಗ್ ಡ್ರೈವಾ? ಲಾಂಗ್ ಡ್ರೈವ್ ಬೇಡ, ಮತ್ತೆ ಡೇಟಿಂಗ್. ಡೇಟಿಂಗ್ ಎಲ್ಲೋ ಹೋಗೋಣ? ಗೊತ್ತಿಲ್ಲ. ಹೆವಿ ಪ್ರೈವಸಿ. ಹೆವಿ ಪ್ರೈವಸಿ. ಕಾರ್ ತರಲ, ಸ್ಕೂಟರ್ ತರಲ? ಯಾವ ತರ್ತೀಯ? ಹೆವಿ ಪ್ರೈವಸಿ ಬೇಕಂದ್ರೆ ಕಾರೇ ಸರಿ. ಹ್ಮ್ ಪ್ರೈವಸಿ ಬೇಡ ಅಂದರೆ ಬೈಕ್ ತರ್ತೇನೆ. ಹ್ಮ್ ಯಾವ್ದು ತರಲಿ? ಬೇಬಿ ಓನ ಚಾಮ್. ಯಾವ್ದು ತರಲಿ? ಲಕ್ಕಿ ಚಾಮ್ ನೀನು ನನಗೆ. ಆಯ್ತು ಕಣೆ, ಯಾವ್ದು ತರಲ? ಯಾವ್ದ? ಕಾರು ತಂದರೆ ಅದ್ರೊಳಗಡೆ ನಾನು ನೀನು ಹ್ಞೂ ಆರಾಮಾಗಿ ಹೋಗ್ಬೋದಲ್ವಾ? ಹ್ಞೂ ಹ್ಮ್ ಡ್ರೈವಿಂಗ್ ನೀನು ಮಾಡ್ತೀಯ, ನಾನು ಮಾಡಲ? ನೀನೆ. ಅಪ್ಪ ನಾನೇ ಮಾಡ್ತೀನಿ. ಬಟ್ ನಾನು ಹೇಳಿದ ಕಡೆ ಸೈಡಿಗೆ ಹಾಕ್ಬೇಕು. ಆಯಿತು. ನನಗಿಷ್ಟ ಆಗೋ ಥರ ಎಲ್ಲ ನಡ್ಕೋಬೇಕು. ಆಯಿತು. ನಾನು ಯಾರು ಹೇಳು? ನನ್ ಗಂಡ. ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಏನಂತ ಹೇಳೋಣ? ಹೇಳು. ಏನ್ ಹೇಳೋಣ? ನೀನು ಆರ್ಟು. ಹ್ಮ್ ಹ್ಞೂ ಅದು ಹೆಂಗೆ ಬಡ್ಕೊಳುತ್ತೋ ಹಂಗೆ ತಾನೇ ಇದಕ್ಕೆ ಹೇಳೋದು. ಹ್ಮ್ ಹ್ಞೂ ನಿನಗಿಂತ ಹೆಚ್ಚಾ? ಇಲ್ಲ. ಹೆಂಗೆ ನಡ್ಕೊಬೇಕು, ಹೆಂಗೆ ನಡ್ಸ್ಕೊಬೇಕು ಅಂತಿದ್ಯಾ ಕಾರಲ್ಲಿ ನಾನು? ನಿನಗೆ ಏನ್ ಇಷ್ಟ? ನನಗೆ ಮ್ಯಾಂಗೋ. ಹ್ಮ್ ನಿನಗೆ?
ಬನಾನಾ. ಹಾಂ, ಹ್ಮ್ ನೀನು ಬನಾನಾ ತಿನ್ನು, ನಾನು ಮ್ಯಾಂಗೋ ತಿಂತೀನಿ. ನಂಗೆ ಸೈಡ್ಗೆ ಹಾಕು. ಬನಾನಾ ಜೊತೆ ಐಸ್ ಕ್ರೀಮ್ ಬೇಕು. ಯಾವ ಫ್ಲೇವರ್? ಯಾವ್ದು ಒಟ್ನಲ್ಲಿ ಯಾವ್ದು? ಸ್ಟ್ರಾಬೆರಿ. ಸ್ಟ್ರಾಬೆರಿ ತಂದು ಬನಾನಾ ಮೇಲೆ ಹಚ್ಕೊಂಡು ತಿಂತೀಯ? ಹ್ಮ್ ಹಂಗಾರೆ ನಾನು ಹನಿ ತಗೋಬರ್ತೀನಿ. ಯಾಕೆ? ಮ್ಯಾಂಗೋ ಮೇಲೆ ಹಚ್ಕೊಂಡು ತಿನ್ನಕ್ಕೆ. ಹ್ಮ್ ಹ್ಮ್. ಆಮೇಲೆ 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 ಹೇಳು ನೀನೆ. ಬೇಬಿ ಹ್ಞೂ ಏನ್ ಗೊತ್ತಾ, ಏನು? ನಾವ್ ಇಲ್ಲಿಂದ ಲಾಂಗ್ ಆಗಿ ಡ್ರೈವ್ ಹೋಗ್ತೀವ, ಹಾಂ. ಅಲ್ಲಿ ಏನಾದ್ರು ಸ್ವಲ್ಪ ಸ್ನಾಕ್ಸ್ ಅಂತ ತಿಂತೀವ, ಹ್ಞೂ ಇನ್ನೊಂದ್ ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವ. ಹೌದು. ಮಾಡಾದ್ಮೇಲೆ ನಾವು ವಾಪಸ್ ರಿಟರ್ನ್ ಮನೆಗ್ ಬರ್ಬೇಕಾದ್ರೆ ಹಾಂ ಈ ಕಡೆಯಿಂದ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿರ್ತೀವಲ್ಲ, ಯಾವ್ದಾದ್ರು ಸೇಫ್ ಪ್ಲೇಸ್, ಹಾಂ ಆರಾಮ್ ಪ್ಲೇಸ್, ರಿಫ್ರೆಶ್ ಆಗಕ್ಕೆ ಅನ್ನೋ ತರ ಹಾಂ ಅಲ್ಲಿ ಗಾಡಿನ ಪಾರ್ಕ್ ಮಾಡಿ ಹಾಂ ನಾನು ನೀನು ಸ್ವಲ್ಪ ದೂರ ಹಂಗೆ ವಾಕ್ ಮಾಡ್ಕೊಂಡು ಹ್ಞೂ ನಮ್ಮಿಬ್ರು ಕೈ ಕೈ ಟಚ್ ಆಗಿ ಹ್ಞೂ ನಮ್ ಮನ್ಸು ಫುಲ್ ಓಪನ್ ಆಗಿ ಮೈ ಆಮೇಲೆ ಬಿಸಿಯಾಗಿ. ರಿಟರ್ನ್ ಕಾರ್ ಹತ್ರ, ಹಾ ಮೈ ಹೌದು, ಹಾಂ ಆಮೇಲೆ ರಿಟರ್ನ್ ಕಾರ್ ಹತ್ರ ಬರ್ಬೇಕಾದ್ರೆ ಹಾಂ ಇಬ್ರಿಗೂ ತಡ್ಕೊಳ್ದರೆ ಇರೋಷ್ಟು ಪ್ರೀತಿ ಹೆಚ್ಚಾಗಿ ಹ್ಞೂ ಆ ಕಾರಲ್ಲಿ ಕುತ್ಕೊಂಡ್ಮೇಲೆ ಹಾಂ ಕುಚು ಕುಚು ಚುಮು ಚುಮು ಎಲ್ಲ ಹ್ಞೂ ಜಸ್ಟ್ ಫೀಲ್ ಮಾಡ್ಕೊ. ನಾನು ಅಲ್ಲೇ ಹೋಗ್ಬಿಟ್ಟಿದ್ದೀನಿ ಫೀಲ್ಗೆ. ನಾನು ನಿನಗೆ ಕೊಟ್ರೆ ಹೆಂಗಿರುತ್ತೆ? ನಾನ್ ನಿನಗ್ ಕೊಟ್ರೆ ಹೆಂಗಿರುತ್ತೆ ಹೇಳು? ಕೊಟ್ಟರೆ ಹೆಂಗಿರುತ್ತೆ ಅಂದರೆ ನಾನು ಈ ಕಡೆಯಿಂದ ಕೊಡ್ತಾ ಇರ್ತೀನಿ, ನೀನು ಇಸ್ಕೊಂತೀಯ. ಜಾಸ್ತಿ ಕೊಡ್ಬೇಕು ನೀನು, ಸ್ವಲ್ಪ ಸ್ವಲ್ಪ ಕೊಡ್ಬಾರ್ದು. ಆಯ್ತು, ನೀನು ಹೇಳೋದು ಹೆಚ್ಚ, ನಾನು ಮಾಡೋದು ಹೆಚ್ಚ. ನೀನೇ ಸಾಕು ಸಾಕು ಅನ್ಬೇಕು, ಅಷ್ಟು ಕೊಡ್ತೀನಿ. ಹ್ಞೂ ನಂಗೆ ಹ್ಞೂ ಇಂಗ್ಲಿಷ್ ಮೂವೀಸ್ ಎಲ್ಲ ಇರುತ್ತಲ್ಲ, ಹಾಂ ಇಂಗ್ಲಿಷ್ ಮೂವೀಸ್ ಎಲ್ಲ ಇರುತ್ತಲ್ಲ, ಹಾಂ ಹಾಂ ಆ ಸೀಟ್ ಮೇಲೆ ಕುತ್ಕೊಂಡು ಹ್ಞೂ ನಿನ್ ಮೇಲೆ ನಾನ್ ಕುತ್ಕೊಂಡು ಹ್ಞೂ ಆತರ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಇರ್ಬೇಕು ಅಂತ. ಯಾವ ಮೂವಿ ನೋಡಿದೆ ಬೇಬಿ? ನೋಡ್ದೆ, ನನ್ನ ಇಮ್ಯಾಜಿನ್ ಮಾಡ್ಕೊಂಡಿಲ್ಲ. ಆ ಮೂವಿ ಏನ್ ಸಖತ್ತಾಗಿತ್ತು ಗೊತ್ತಾ? ಹೌದಾ? ಎಷ್ಟು ಸೀನ್ ಇತ್ತು ಅದ್ರಲ್ಲಿ ಆ ಥರದ್ದು? ಅವ್ರು ಹೋಗೋ ರೈಡ್ಸ್ ಎಲ್ಲ ಆ ತರನೇ ಫೀಲ್ ಮಾಡ್ತಿದ್ರು. ಹಾಂ ಅವ್ರಿಗಿಂತ ಜಾಸ್ತಿ ಅದ್ರಲ್ಲಿ ಬಿಡು. ಅವ್ರ ಹೆಂಡತಿ ಹೇಳ್ತಾಳೆ, ನಂಗೆ ಜಾಸ್ತಿ ನೀನ್ ಈ ತರ ಮಾಡದೆ ನನಗ್ ಬೋರು, ಬೇರೆ ತರ ಡಿಫ್ರೆಂಟ್ ಆಗಿ ಏನಾದ್ರು ಕ್ರಿಯೇಟಿವ್ ಆಗಿ ನನ್ನ ಖುಷಿ ಪಡ್ಸು ಅಂತ. ಅವಾಗ ನೀನ್ ಸಖತ್ತಾಗಿ ಮಾಡ್ತಾನೆ ಗೊತ್ತಾ? ಏನ್ ಮಾಡ್ಬಿಟ್ಟ ಅಂತದ್ದು? ನಾನು ಮಾಡ್ದಲ್ಲ ಇರೋ ಥರದ್ದು. ನೀನ್ ಮಾಡ್ತೀಯ ಬಿಡು, ಅವನ್ಕಿನ್ನ ತ್ರಿಬಲ್ ಅಲ್ಲ, ಹತ್ತರಷ್ಟು ಜಾಸ್ತಿ ನೀನು. ಬಟ್ ಆ ಮೂವಿ ಪ್ರಕಾರ ಹೇಳ್ಬೇಕಂದ್ರೆ ಹೇಳಿದ್ದು
ಹ್ಮ್ ಯಾವಾಗ್ಲೂ ಮನೇಲೇ ಹಂಗ್ ಮಾಡ್ತಿರ್ತೀಯ ಹಿಂಗ್ ಮಾಡ್ತಿರ್ತೀಯ ಅಂತೆಲ್ಲ ಹೇಳ್ತಿರ್ತಾಳಲ್ವಾ. ಹ್ಮ್ ಓಕೆ ಬಾ ನೀನ್ ಇವಾಗ ಹೊಸ ಪ್ರಪಂಚನೇ ತೋರಿಸ್ತೀನಿ ಆ ತರ ಕರ್ಕೊಂಡ್ ಹೋಗ್ತಾನೆ ಹೊರಗಡೆ. ಹಾ ಅವಾಗ ಅಲ್ಲೇ ಕಾರಲ್ಲೇ ಫುಡ್. ಹ್ಮ್ ನಿಂಗೂ ಹಂಗೆ ಆಗ್ಬೇಕು ಅಂತ ಆಸೆ. ಸರಿ ಇವತ್ತು ಸಂಜೆ ಹೋಗೋಣ ಬಿಡು. ಓಕೆ. ನಮ್ಮ ಅತ್ತೆಗೆ ಹೇಳ್ಬಿಡು ಏನಂತ? ಬರೋದು ಲೇಟ್ ಆಗುತ್ತೆ ಅಥವಾ ಮಾರ್ನಿಂಗ್ ನನಗ್ ಬರ್ತೀನಿ ಅಂತ. ಗೊತ್ತಾಗಿದ್ದೆ ಆಗಿದ್ದು ನಮ್ಮಿಬ್ರದ್ದು ಸಾಮ್ರಾಜ್ಯ ಜಾಸ್ತಿ ಆಗೋಗಿದೆ ಅಲ್ವಾ. ಹಾ ಏನ್ ಬೇಬಿ? ಇಬ್ರು ಕೇಳಿಸ್ತಿಲ್ವಾ? ಈಗ ಕೇಳಿಸ್ತಿದೆ ಈಗ. ಇಬ್ರು ವಿಚಾರನು ಮನೇಲಿ ಗೊತ್ತಾಗಿದ್ದೇ ಆಗಿದ್ದು. ಇಬ್ರು ನಮ್ ಲಿಮಿಟ್ ಅಲ್ಲೇ ಇಲ್ಲ. ಯಾಕೆ ಲಿಮಿಟ್ ಇಟ್ಕೊಂಡು ಯಾಕೆ? ಪರ್ಮಿಷನ್ ಆಗಿದೆ ಅಲ್ಲ. ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಟಿರ್ಬೇಕಾದ್ರೆ ಅವ್ರೆ ನಾವು ಯಾಕೆ ಸುಮ್ಮನೆ ಇರ್ಬೇಕು? ಬಟ್ ನೀನು ನಂಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕು. ಅಷ್ಟೇನಾ? ನಿನಗೆ ಬಿಟ್ಟಿನ ಹರಕೆ ಕೊಡಲಿ. ಏನು? ನಿನಗೆ ಬಿಟ್ಟಿನ ಯಾರು ಕೊಡ್ಲಿತೀನಿ? ನನಗೆ ನಿನಗೊಂದು ಕೊಡ್ಬೇಕು ಅಂತ ಆಸೆ. ಕೊಡಿ ಬಿಡು ಮುಂದೆ. ಅದೇನೋ ಅಂತ ಕೇಳು. ಏನು? ಗಾಡಿ ಓಡಿಸ್ಬೇಕಾಗ್ತಾರೆ ಹೆಲ್ಮೆಟ್. ನೀನ್ ಹೆಂಡತಿನ ಓಡಿಸ್ಬೇಕಾದ್ರೆ ಸಾರಿ ಇರೋ ಗಾಡಿ ಓಡಿಸ್ಬೇಕಾದ್ರೆ ಹಾಕ್ತಾರೆ ಹೆಲ್ಮೆಟ್. ನೀನ್ ಹೆಂಡತಿ ಮೇಲೆ ಕೂತ್ಕೊಳ್ಳೆ ಅದೇನೋ ಇದೆ ಹೋಗಿ ಮರ್ತೋಯ್ತು. ಏನು ಒಂದು ಹೇಳಕ್ ಹೋಗ್ತೀಯ? ಆಯ್ತಲ್ಲ ಬಿಡು ಹೋಗ್ಲಿ, ನಂಗೆ ಅರ್ಥ ಆಯ್ತು. ಅದು ಅದ್ಯಾವ ಫ್ಲೇವರ್ ಬೇಕು? ಅದು ಯಾವ ಫ್ಲೇವರ್? ನಾನು ಹಲೋ, ಹೇಳು ಕಂದ. ಅದ್ಯಾವ ಫ್ಲೇವರ್ ಬೇಕು ಅಂತ? ಎಲ್ಲಾನು ಒಂದೊಂದ್ ಫ್ಲೇವರ್ ತಗೊಬಂದ್ಬಿಡು. ಯಾವ್ದ ಚೆನ್ನಾಗೈತೆ ಅಂತ ಒಂದೊಂದ್ ಎಕ್ಸ್ಪೆರಿಮೆಂಟ್ ಮಾಡೋಣ. ಹೆಂಗಿದ್ರು ನಿಂದೆಲ್ಲಾ ಪ್ರೊಸೆಸ್ ಮುಗಿಯಕ್ ಅರ್ಧ ಗಂಟೆ ಬೇಕು. ಅರ್ಧ ಗಂಟೆಗೂ ಒಂದೊಂದು. ಆದ್ರೂ ಅಷ್ಟೊತ್ ಮಾಡ್ತಿಲ್ಲ, ನಿನಗ್ ಸುಸ್ತೇ ಆಗಲ್ವಾ? ಆಗುತ್ತೆ. ಮತ್ತೀಗ ಆದ್ರೂ ಆ ಎನರ್ಜಿ ಬೂಸ್ಟ್ ಕೊಡೋದು ಯಾರು ಹೇಳು? ನಾನು. ಅಷ್ಟೇ, ನೀನು ಬೂಸ್ಟ್ ಕೊಡ್ತೀಯ, ಟೈಮ್ ಹಂಗೆ ಎಕ್ಸ್ಟೆಂಡ್ ಆಗುತ್ತೆ ಅಷ್ಟೇ. ಎರಡು ಕೈ ಸೇರಿ ಹೊಡೆದ್ರೆ ಎಲ್ಲ ಚಪ್ಪಾಳೆ ಬರೋದು ಹಂಗೆ. ನನಗಿಂತ ಅಗ್ರೆಸಿವ್ ಮೂವ್ ಮಾಡೋದು ನೀನಲ್ಲ. ಏನು? ನನಗಿಂತ ಅಗ್ರೆಸಿವ್ ಅಂದರೆ ಮೂವ್ ಮಾಡೋದು ನೀನೇ ಅಲ್ವಾ ಅಂದೆ. ಮಾಡೋ ಥರ ಮಾಡೋದು ಯಾರು? ನಾನು. ನೀನು ಮಾಡೋದಕ್ಕೆ ತಾನೇ ನಾನು ಹಂಗೆ ಆಡೋದು. ಆದ್ರೂ ಫಸ್ಟ್ ಎಲ್ಲ ಕಷ್ಟ ಆಗ್ತಿತ್ತು. ನಂಗೆ ಇವಾಗ ಬರೀ ಖುಷಿ ಖುಷಿ ಖುಷಿ. ಜಸ್ಟ್ ಎಂಜಾಯ್ ದ ಫೀಲ್.
ಫಸ್ಟು ಎಮೋಷನಿಂದ ಸ್ಟಾರ್ಟ್ ಆಗಿ ಖುಷಿ ಆಗ್ತಿತ್ತು. ಇವಾಗ ಜಸ್ಟ್ ಸ್ಟಾರ್ಟಿಂಗಿಂದನೇ ಖುಷಿ ಖುಷಿ ಖುಷಿ, ಅದೇ ಖುಷಿ.